ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೊಂದು ಫ್ಲವರ್ ಶೇಪ್ ಸ್ಟಿಚ್ ಮಾಡುವ. ಸೊ ನಾವು ಫ್ಲವರ್ ಶೇಪ್ ಮಾಡಿ ಹೇಗೆ ನಾವು ಸ್ಟಿಚ್ ಮಾಡೋದನ್ನು ನೋಡುವ ಸಿಲ್ಕ್ ಥ್ರೆಡಲ್ಲಿ. ಸೊ ಫಸ್ಟಿಗೆ ನಾವು ಶೇಪ್ ಹಾಕ್ಕೊಳ್ತಾ ಇದ್ದೇವೆ. ನೋಡಿ, ಶೇಪ್ ಹಾಕ್ಕೊಂಡಿದ್ದೇವೆ. ಸೊ ಈಗ ನನ್ನ ಪ್ರಕಾರ ನಾನು ಎರಡು ಕಲರಲ್ಲಿ ಮ್ಯಾಚ್ ಮಾಡಲಿಕ್ಕಿದೆ. ಒಂದು ಕಲರ್ ಬೇರೆ, ಇನ್ನೊಂದು ಕಲರ್ ಬೇರೆ. ಬಟ್ ಏನಾಯಿತು ಅಂದರೆ, ನಾನು ಮಾಡಿದ್ದ ಫ್ಲವರ್ ಇದು ದಾಳ 7 ಆಗಿದೆ. 7 ಆಗುವಾಗ ನಮಗೆ ಒನ್ ಬೈ ಒನ್ ಕಲರ್ಸ್ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. 8 ಆದರೆ ಆಗ್ತದೆ, ಒಂದು ಬಿಟ್ಟು ಒಂದು, ಇನ್ನೊಂದು ಬಿಟ್ಟು ಇನ್ನೊಂದಕ್ಕೆ ಡಬಲ್ ಕಲರ್ ಫಿಲ್ ಮಾಡಲಿಕ್ಕೆ ಆಗ್ತದೆ. ಬಟ್ ಏನು ಮಾಡೋದು, ಪರವಾಗಿಲ್ಲ, ನಾವು ಸೇಮ್ ಕಲರ್ ಥ್ರೆಡ್ಡಲ್ಲೇ ಫ್ಲವರ್ ಮಾಡಿ ಮತ್ತು ಮಿಡಲಿಗೆ ಸ್ವಲ್ಪ ಶೇಡ್ ಕೊಡುವ ಬೇರೆ ಕಲರಲ್ಲಿ. ಓಕೆ, ಈಗ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಅಂದರೆ ಫ್ಲವರ್ ಇದು ಔಟರ್ ಲೈನಿಗೆ ನಾವೀಗ ಚೈನ್ ಸ್ಟಿಚ್ ಕೊಡಬೇಕು. ನೋಡಿ, ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ. ಸೊ ಫುಲ್ ಚೈನ್ ಸ್ಟಿಚ್ ಕೊಡುವ. ಹೀಗೆ ಫುಲ್ ಔಟರ್ ಲೈನಿಗೆ ನಾವು ಚೈನ್ ಸ್ಟಿಚ್ ಕೊಡಬೇಕು. ನೋಡಿ, ಸೊ ಸೇಮ್ ಫಿಲ್ಲಿಂಗ್ ಮೆಥಡ್ ನಾನು ಇದಕ್ಕಿಂತ ಮುಂಚೆ ಒಂದು ಲೀಫ್ ಡಿಸೈನ್ ಅಪ್ಲೋಡ್ ಮಾಡಿದ್ದೇನೆ. ಅದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡಿಲ್ಲ ಆ ಡಿಸೈನ್ ಕೂಡ ನೋಡಿ. ಎಂಬೋಸ್ಡ್ ಲೀಫ್ ಸ್ಟಿಚ್. ಸೊ ಅದು 3D ವರ್ಕ್ ಆಗಿ ಬರುತ್ತೆ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಅದನ್ನೊಮ್ಮೆ ನೋಡಿಕೊಳ್ಳಿ. ಮತ್ತು ಫ್ಲವರ್ ಡಿಸೈನ್ ಮಾಡಿ, ಆಗ ನಿಮಗೆ ಎರಡೂ ಸ್ಟಿಚಸ್ಸು ಮಾಡಲಿಕ್ಕಾಗುತ್ತೆ. ಫ್ಲವರ್ ಮಾಡಿ ಲೀಫು ಮಾಡಲಿಕ್ಕಾಗ್ತದೆ, ಲೀಫ್ ಮಾಡಿದ್ಮೇಲೆ ಫ್ಲವರು ಮಾಡಲಿಕ್ಕಾಗತ್ತೆ. ಓಕೆ, ಈಗ ನಾವು ಲೀಫಿಗೆ ಔಟರ್ ಲೈನ್ ಕೊಡ್ತಾ ಇದ್ದೇವೆ. ನೀವು ಯಾವ ಕಲರ್ ಥ್ರೆಡ್ ಫಿಲ್ ಮಾಡ್ತೀರಾ ಅದೇ ಕಲರ್ ಥ್ರೆಡ್ಡಲ್ಲಿ ನೀವು ಚೈನ್ ಸ್ಟಿಚ್ ಕೊಡಬೇಕು ಯಾವಾಗಲೂ, ಸಿಲ್ಕ್ ಥ್ರೆಡ್ಡಲ್ಲಿ. ಸೊ ನೋಡಿ, ನಾವೀಗ ಫ್ಲವರ್ ಶೇಪ್ ಆಗಿ ಕೊಡ್ತಾ ಇದ್ದೇವೆ. ನೋಡಿ, ಸೊ ಈಗ ಕಂಪ್ಲೀಟ್ ಆಗ್ತಾ ಬಂತು. ನೋಡಿ, ನೀಟ್ ಆಗಬೇಕು ಯಾವಾಗಲೂ. ನಾನು ಹೇಳಿದ್ನಲ್ಲ, ಡಿಸೈನ್ ಫ್ಲವರ್ ಲೀಫ್ ಆಗಲಿ ಮಾಡುವಾಗ ನೀವು ಸ್ಕೆಚ್ ಮಾಡ್ತೀರಲ್ಲ, ಆಗ ತುಂಬ ನೀಟಾಗಿದ್ದರೆ ನಿಮ್ಮ ಡಿಸೈನ್ ಕೂಡ ಸೂಪರಾಗಿರುತ್ತೆ. ಇಲ್ಲಾಂದರೆ ಫುಲ್ಲು ಫಿನಿಶ್ ಆಗುತ್ತೆ ಅಷ್ಟೇ ವರ್ಕ್ ನಿಮ್ಮದು. ಆದಷ್ಟು ನೀಟ್ ಮಾಡಿ, ನಾನು ಹೇಳೋದು ಒಂದೇ, ನೀಟ್ ಮಾಡಿ. ನೋಡಿ, ನಾನೀಗ ಎರಡೆರಡು ಕಲರ್ ಮಾಡಲಿಕ್ಕಿದ್ರೆ, ಬಟ್ ಅದು ಏನಾಯಿತು ಅಂದರೆ ಈ 7 ಬಂದಿದೆ, ನನಗೆ 8 ಬಂದಿದ್ದರೆ ನಾನು ಡಬಲ್ ಕಲರ್ ಮಾಡ್ತಿದ್ದೆ. ಬಟ್ ಇದು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸೇಮ್ ಕಲರ್ ಥ್ರೆಡ್ಡೇ ಫಿಲ್ ಮಾಡುವ. ಈಗ 7 ಇದೆ. ಸೊ ನಾವೀಗ ಸೇಮ್ ಕಲರ್ ಥ್ರೆಡ್ ಫಿಲ್ ಮಾಡುವ. ಡಬಲ್ ಕಲರ್ ಆಗೋದಿಲ್ಲ ನಮಗೆ. ಬಟ್ ಡಬಲ್ ಕಲರ್ ಮಾಡ್ತೇನೆ ನಾನು, ಮಿಡಲಿಗೆ ಸ್ವಲ್ಪ ಶೇಡ್ ಕೊಡ್ತೇನೆ ಬೇರೆ ಕಲರಲ್ಲಿ. ಈಗ ನಾವು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಫಿಲ್ ಮಾಡಬೇಕು. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಡಬಲ್ ಶೇಡ್ ಫ್ಲವರ್ ಮಾಡಿ ತೋರಿಸ್ತೇನೆ. ಸೊ ಈಗ ನಾವು ಫಿಲ್ ಮಾಡುವ. ನೋಡಿ, ಸೊ ಹೀಗೆ ಫಿಲ್ ಮಾಡ್ತಾ ಬರಬೇಕು. ನೀಟ್ ಇರಬೇಕು. ಒಂದು ದೊಡ್ಡ ಚೈನ್, ಒಂದು ಚಿಕ್ಕ ಚೈನ್. ನಾವು ಸಿಲ್ಕ್ ಥ್ರೆಡ್ ಯಾವಾಗಲೂ ಫಿಲ್ ಮಾಡೋದು ಅಷ್ಟೇ, ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾದದ್ದು ಅಷ್ಟೇ. ಫಿಲ್ಲಿಂಗ್ ಏನಂದರೆ, ಒಂದು ದೊಡ್ಡ ಚೈನ್ ತಗೊಳ್ಳಿ, ಆಮೇಲೆ ಎಂಡಿಗೆ ಸ್ವಲ್ಪ ಚಿಕ್ಕ ಚೈನ್, ರಿಟರ್ನ್ ದೊಡ್ಡ ಚೈನ್ ತಗೊಳ್ಳಿ, ಕೆಳಗಡೆ ಬರುವಾಗ ರಿಟರ್ನ್ ಚಿಕ್ಕ ಚೈನ್, ರಿಟರ್ನ್ ಮೇಲೆ ಹೋಗುವಾಗ ದೊಡ್ಡ ಚೈನ್ ತಗೊಳ್ಳಿ, ಚಿಕ್ಕ ಚೈನ್, ಅಷ್ಟೇ, ಏನಿಲ್ಲ. ಅದು ದೊಡ್ಡ ಆನೆ ಏನಿಲ್ಲ, ಆನೆ ಕುದುರೆ ಏನಿಲ್ಲ. ನೀವು ಮಾಡ್ಬೋದು, ಟೆನ್ಷನ್ ಮಾಡ್ಕೊಳ್ಬೇಡಿ. ಸಿಲ್ಕ್ ಥ್ರೆಡ್ ತುಂಬ ಜನಕ್ಕೆ ಕಟ್ ಆಗುತ್ತೆ. ನಾನು ಹೇಳಿದ್ದೇನೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ, ಸಿಲ್ಕ್ ಥ್ರೆಡ್ ಯಾರಿಗೆಲ್ಲ ಕಟ್ ಆಗುತ್ತೆ, ಸ್ವಲ್ಪ ಹೀಗೆ ನೀಡಲು ಸ್ವಲ್ಪ ಕ್ರಾಸ್ ಹಿಡಿಬೇಕು, ಅಂದರೆ ಅಡ್ಡ ಹಿಡಿಬೇಕು. ನೀಡಲು ಅಡ್ಡ ಹಿಡಿದು ಸಿಲ್ಕ್ ಥ್ರೆಡನ್ನು ಮೇಲೆ ಇಳಿಬೇಕು. ಸ್ಟ್ರೈಟ್ ಹಿಡಿದ್ರೆ ಏನಾಗುತ್ತೆ ಅಂದರೆ, ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಬರುವುದಿಲ್ಲ ಅಂತ ಹೇಳಿ ನೀಡಲಿಂದ ತುಂಬ ಫೋರ್ಸಾಗಿ ಎಳಿತೀರ ಸಿಲ್ಕ್ ಥ್ರೆಡ್. ಅದು ಫೋರ್ಸಾಗಿ ಎಳೆಯುವಾಗ ಕಟ್ ಆಗದೆ ಇರಲಿಕ್ಕೆ ಅದು ಏನು ಬಾವಿದ್ದು ಹಗ್ಗವ? ಅಲ್ಲಲ್ಲ, ಸಿಲ್ಕ್ ಥ್ರೆಡ್ ಸಿಲ್ಕಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಆದಷ್ಟು ನೀಟಾಗಿ ನಿಮ್ಮ ಪ್ರೆಷರನ್ನು, ನಿಮ್ಮ ಏನು ಇದೆ ಕೋಪ, ಅದನ್ನೆಲ್ಲ ಸಿಲ್ಕ್ ಥ್ರೆಡ್ ಮೇಲೆ ಹಾಕಿದರೆ ಅದು ಏನಾಗುತ್ತೆ, ಅದು ಕಟ್ಟೆ ಆಗುತ್ತೆ. ಮತ್ತು ಆಗಿರುತ್ತಾ? ಇಲ್ಲಲ್ವಾ? ಸೊ ಏನು ಮಾಡಬೇಕಂದ್ರೆ, ಆದಷ್ಟು ನೀಟ್. ನಿಮ್ಗೇನಂದರೆ ತಲೆಯಲ್ಲಿ, ಬೇರೆಯವರು ಸ್ಟಿಚಸ್ ಅಷ್ಟು ನೀಟ್ ಮಾಡ್ತಾರೆ, ನಮಗೇನು ಬರೋಲ್ಲ. ಬೇರೆಯವರು ಮಾಡೋದು ಯಾವಾಗ? ಅವರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದಮೇಲೆ ತಾನೇ. ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ದರೆ ನಿಮಗೆ ಮತ್ತೆ ಕಟ್ಟಾಗದೆ ಮತ್ತೆ ಎಂತ ಆಗ್ತದೆ? ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನೀವು ಆದಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಕೂಡ ಕಟ್ಟಾಗೋದಿಲ್ಲ. ಈಗ ನನಗೆ ಕೂಡ ಫಸ್ಟಿಗೆ ಸಿಲ್ಕ್ ಥ್ರೆಡ್ ವರ್ಕ್ ಮಾಡೋದಂದರೆ ಎಲ್ಲಿಲ್ಲದ ತಲೆ ಸುತ್ತುತ್ತದೆ ನನಗೆ. ಯಾಕಂದರೆ ನನಗೆ ಸಿಲ್ಕ್ ಥ್ರೆಡ್ ಅಷ್ಟೂ ಕಟ್ಟಾಗ್ತಿತ್ತು. ನಾನೇನು ಮಾಡಿದೆ, ನಾನು ಪ್ರಾಕ್ಟೀಸ್ ಮಾಡಿದೆ. ಕಟ್ಟಾದರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿ ಈಗ ನೋಡಿ ಸಿಲ್ಕ್ ಥ್ರೆಡ್ ಕಟ್ಟಾಗುತ್ತಾ? ನಾನು ಇಷ್ಟು ಫಾಸ್ಟ್ ವರ್ಕ್ ಮಾಡ್ತೇನೆ, ಸಿಲ್ಕ್ ಥ್ರೆಡ್ ಕಟ್ಟಾಗುತ್ತಾ? ಕಟ್ಟಾಗಲ್ಲ. ಮೇಯ್ನ್ ರೀಸನ್ ಏನು? ಇದು ಪ್ರಾಕ್ಟೀಸ್ ಅಷ್ಟೇ. ನೀವು ಕೂಡ ಹಾಗೆ ಬೇರೆಯವರನ್ನು ನೋಡಿ ಕಂಪೇರ್ ಮಾಡಬೇಡಿ. ಅವರು ಹಾಗೆ ಮಾಡ್ತಾರೆ, ಈಗ ನನ್ನ ವೀಡಿಯೋ ನೋಡಿ ನೀವು ಇದು ಮಾಡಬೇಡಿ. ಈಗ ಅವರು ಇಷ್ಟು ಚೆನ್ನಾಗಿ ಮಾಡ್ತಾರೆ ವೀಡಿಯೋದಲ್ಲಿ, ನಮಗೆ ಯಾಕೆ ಬರೋಲ್ಲ? ನಮಗೆ ಬರೋದೇ ಇಲ್ಲ, ನಮ್ಮ ಹಣೆ ಬರನಿಷ್ಟು. ಹಣೆ ಬರ ಏನಿಲ್ಲ. ನೀವು ಹಣೆ ಬರಕ್ಕೆ ಇದು ಮಾಡಬೇಡಿ. ಹಣೆ ಬರ ಆದಾಗೆ ಆಗ್ತದೆ. ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮನೆ ಬರೋದಲ್ಲಿ ಇರ್ಬೋದು ನೀವು ಒಳ್ಳೆ ವರ್ಕ್ ಮಾಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಬೇರೆಯವರನ್ನು ಯಾವತ್ತೂ ನಿಮ್ಮ ಜೊತೆ ಕಂಪೇರ್ ಮಾಡಬೇಡಿ. ಅವರಾಗೆ ನಾವೀಗೆ ಅಂತ. ಸೊ ನಾವು ಹೇಗೆ ನಾವು ಹಾಗೆ ಅಷ್ಟೇ. ಬೇರೆಯವರ ಜೊತೆ ಕಂಪೇರ್ ಮಾಡಬಾರ್ದು ಯಾವತ್ತೂ. ನಮ್ಮ ಲೈಫನ್ನಾಗಲಿ ವರ್ಕನ್ನಾಗಲಿ ಯಾವುದನ್ನಾಗಲಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಬೋದು. ನಾವು ಬೇರೆಯವರಿಗಿಂತ ಸ್ಪೆಷಲ್ ಇರ್ತೇವೆ ಕೆಲವೊಮ್ಮೆ, ನಮಗೆ ಗೊತ್ತಿರೋಲ್ಲ. ನಮಗೆ ಅಂದರೆ ತಲೆಯಲ್ಲಿ ಒಂದೇ, ಬೇರೆಯವರನ್ನು ನೋಡಿ ನಾವು ಹೀಗೆಯಾ ಅಷ್ಟೇ.
ಅದೆಲ್ಲ ಇರಬಾರ್ದು. ಬೇರೆಯವರಂದರೆ ಬೇರೆಯವರು ಮಾಡಿದ್ದು ಬೇರೆಯವರಿಗೆ, ನಾವು ಮಾಡಿದ್ದು ನಮಗೆ, ನಾವು ಮಾಡಿದ ಪ್ರಾಕ್ಟೀಸ್ ನಮಗೆ, ಬೇರೆಯವರು ಮಾಡಿದ ಪ್ರಾಕ್ಟೀಸ್ ಬೇರೆಯವರಿಗೆ, ಅಷ್ಟೇ. ಗೊತ್ತಾಯ್ತಾ? ಪ್ರಾಕ್ಟೀಸ್ ಮಾಡಿ. ಸಿಲ್ಕ್ ಥ್ರೆಡ್ಡಲ್ಲಿ ಎಲ್ಲ ಯಾವಾಗಲೂ ಪ್ರಾಕ್ಟೀಸ್ ಮೇಯ್ನ್. ಸೊ ಈಗ ನೋಡಿ ನಾವು ಸ್ಟಿಚಸ್ ಮಾಡ್ತಾ ಇದ್ದೇವೆ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ. ನೀವು ಟೆನ್ಷನ್ ಮಾಡೋದು ಬಿಟ್ಟು ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಆಗ ನಿಮಗೆ ಆರಿ ವರ್ಕ್ ಅಲ್ಲ ಯಾವ ವರ್ಕ್ ಕೂಡ ಬರ್ತದೆ, ಆಯಿತಾ? ಸಿಲ್ಕ್ ಥ್ರೆಡ್ ನೋಡಿ ಈಗ ಎಷ್ಟು ನೀಟ್ ಫಿನಿಶಿಂಗ್ ಉಂಟು. ಇದೇ ನೀವು ನಾನು ಮಾಡೋದೊಂದು 2 ವರ್ಷ ಮುಂಚೆ ನೋಡಿದರೆ ನೀವು ಹೇಳ್ತಿದ್ರಿ ನಿಮಗಿಂತ ನಮ್ಮದೇ ಒಳ್ಳೆಯದುಂಟು ವರ್ಕ್ ಅಂತ. ಸೊ ಅಷ್ಟು ಇದಿತ್ತು, ಖರಾಬಿತ್ತು. ಗೊತ್ತಾಯ್ತಾ? ಆದಷ್ಟು ಈ ಸಿಲ್ಕ್ ಥ್ರೆಡೆಲ್ಲ ತುಂಬ ಸಾಫ್ಟ್ ಅಲ್ವಾ ಮೆಟೀರಿಯಲ್ ಎಲ್ಲ, ಆದಷ್ಟು ಮತ್ತು ನಿಮ್ಮದು ನೀಡಲಿದ್ದು ಪಾಯಿಂಟ್ ಕೂಡ ಅಷ್ಟು ಶಾರ್ಪ್ ಇರ್ತದೆ. ಸೊ ಆದಷ್ಟು ನಾವು ನೀಟಾಗಿ ಸ್ವಲ್ಪ ಜಾಗರೂಕತೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ ಗಡಿ ದಾರ ಕಟ್ಟಾಗುತ್ತೆ ಅಷ್ಟೇ. ಸಿಲ್ಕ್ ಥ್ರೆಡ್, ಝರಿ ಥ್ರೆಡ್ ಅಷ್ಟು ಹಾರ್ಡ್ ಇಲ್ಲಲ್ಲ, ಸಿಲ್ಕ್ ಥ್ರೆಡ್ ತುಂಬ ಸಾಫ್ಟ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಪ್ರಾಕ್ಟೀಸ್ ಮಾಡಿ. 2 ಎಳೆ ದಾರ ತಗೊಳ್ಳಿ, ಒಂದೆಲ್ಲ ಸಿಂಗಲ್ ಎಳೆ ತಗೊಳ್ಬೇಡಿ. ಈಗ ಏನು ಮಾಡಬೇಕಂದ್ರೆ ಯಾವಾಗಲೂ ನಾಟ್ ಏನು ಮಾಡಬೇಕಂದ್ರೆ ನಾಟ್ ಹಾಕಿದ ಮೇಲೆ ಒಮ್ಮೆ ಚೆಕ್ ಮಾಡಬೇಕು. ಬಟ್ಟೆ ಒಳಗಡೆಯಿಂದ ಥ್ರೆಡ್ಡನ್ನು ಎಳಿಬೇಕು ಕೈಯಿಂದ. ಇನ್ನೊಂದು ಕೈಯಲ್ಲಿ ಥ್ರೆಡ್ ಇರ್ತದೆ ನೋಡಿ, ಅದನ್ನು ಎಳಿಬೇಕು. ಅದು ಒಂದು ವೇಳೆ ನಾಟ್ ಲೂಸ್ ಆಗಿದ್ದರೆ ಆಗಲೇ ಬಿಟ್ಟೋಗುತ್ತೆ. ಅಂದರೆ ಬಿಟ್ಟೋಗುತ್ತೆ ಅಂದರೆ ಏನು, ಆಗಲೇ ಹೋಗುತ್ತೆ. ಹೀಗೆ ನಾಟ್ ಸ್ವಲ್ಪ ಟೈಟ್ ಇದ್ದರೆ ಕೆಳಗಡೆಯಿಂದ ದಾರ ಎಳಿಬೇಕು ಕೂಡ ಟೈಟ್ ಇರ್ತದೆ. ತುಂಬ ಜೋರು ಎಳಿಬೇಡಿ, ಸಿಲ್ಕ್ ಥ್ರೆಡ್ ಕಟ್ಟಾಗುತ್ತೆ ಕೈಯಿಂದ. ಸೊ ಈಗ ಏನು ಮಾಡಬೇಕಂದ್ರೆ ಈಗ ನಾನು ಹೇಳಿದಾಗೆ ನನಗೆ ಆಗಂತೂ ಡಬಲ್ ಶೇಡ್ ಹಾಕ್ಲಿಕ್ಕೆ ಆಗಲಿಲ್ಲ. ಈಗ ನಾನು ಇನ್ನೊಂದು ಟ್ರಿಕ್ಸ್ ಯೂಸ್ ಮಾಡ್ತೇನೆ. ಡಬಲ್ ಶೇಡ್ ಹಾಕ್ತೇನೆ. ನಾನು ಹಾಕ್ತೇನೆ ಅಂತ ಹೇಳಿದರೆ ನಾನು ಹಾಕ್ತೇನೆ. ಅದು ಡಬಲ್ ಶೇಡ್ ಫ್ಲವರ್ ಆಗಲಿ, ಡಬಲ್ ಶೇಡ್ ಏನಾದರೂ ಒಂದು ಡಿಸೈನ್ ಆಗಲಿ, ನಾನು ಹಾಕಿದ್ದೆ ನೋಡಿ. ಸ್ವಲ್ಪ ನಾನು ಹೇಳಿದ್ನಲ್ಲ, ಸ್ವಲ್ಪ ಐಡಿಯಾಸ್ ಇರಬೇಕು. ಒಂದು ವೇಳೆ ನಾವು ಮಾಡಲಿಕ್ಕೆ ಯಾವ ಡಿಸೈನ್ ಹೋಗಿರ್ತೇವೆ ಅದು ಆಗದಿದ್ದರೆ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗುವ ಹಾಗೆ ಏನಾದರೂ ಒಂದು ಮಾಡುವಂತಹ ಸ್ವಲ್ಪ ಆದರೂ ನಮಗೆ ನಾಲೆಜ್ ಬೇಕು, ಒಂದು ಸ್ವಲ್ಪ ಟ್ರಿಕ್ಸ್ ಬೇಕಷ್ಟೆ. ಸೊ ನೋಡಿ ಈಗ ಮಿಡಲಿಗೆ ನಾವು ಹೀಗೆ 3 ಲೈನ್ಸ್, ಅಂದರೆ ಒಮ್ಮೆ ನಾವು ಚೈನ್ ಸ್ಟಿಚ್ ಮೇಲೆ ತಗೊಂಡು ಬಂದರೆ ಒಮ್ಮೆ ಚೈನ್ ಸ್ಟಿಚ್ ಕೆಳಗೆ ತಗೊಂಡು ಹೋಗಬೇಕು. ಸೊ ಹೀಗೆ ನಾವು 3 ಲೈನ್ಸ್ ಮಾಡಬೇಕು. ಒಂದೊಂದು ದಳಕ್ಕೆ 3 ಲೈನ್ಸ್ ಮಾಡಬೇಕು. ಇವತ್ತು ಕರ್ಮ ನನ್ನದು ವೀಡಿಯೋ ತುಂಬ ಬ್ಲರ್ ಆಗ್ತಾ ಉಂಟು. ತುಂಬ ವೀಡಿಯೋಸ್ ಕಟ್ ಮಾಡಲಿಕ್ಕೆ ಸಿಕ್ಕಿತು ನನಗೆ. ಅಂದರೆ ನನಗೆ ಕ್ಯಾಮರಾ ನೋಡಲಿಕ್ಕೆ ಆಗಲ್ಲ. ಇಲ್ಲಿ ಸ್ಟಿಚ್ ಮಾಡುವಾಗ ನಾನು ಆ ಸ್ಟಿಚ್ಚನ್ನೇ ಮಾಡುವಾಗ ಇಲ್ಲಿ ಕ್ಯಾಮರಾ ಬ್ಲರ್ ಆದದ್ದೇ ಗೊತ್ತಾಗಲ್ಲ ನನಗೆ. ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು ಅಷ್ಟು ಈಸಿ ಏನಿಲ್ಲ, ಗೊತ್ತಾಯ್ತಾ? ವರ್ಕ್ ಇದು ನಾವೊಂದು 1 ಗಂಟೆ ಅದರ ಸ್ಟಿಚ್ ಮಾಡಬೇಕು, ಅದನ್ನು ಕಟ್ ಮಾಡಬೇಕು, ಸೆಟ್ ಮಾಡಬೇಕು, ವಾಯ್ಸ್ ಕೊಡಬೇಕು. ಅಪ್ಲೋಡ್ ಮಾಡಲಿಕ್ಕೆ ಮಧ್ಯಾಹ್ನ 2 ಗಂಟೆಗೆ ಇಟ್ಟರೆ ಸಂಜೆ 4:15 ಗಂಟೆ ಆಗ್ತದೆ, ನೆಟ್ ಸ್ಲೋ ಇದ್ದರೆ. ಸೊ ನಾನು ಇಷ್ಟೆಲ್ಲ ಕಷ್ಟಪಡ್ತೇನೆ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ. ಲೈಕ್ ಮಾಡಿ ಒಂದು ನನ್ನ ಈ ಹಾರ್ಡ್ ವರ್ಕಿಗೆ, ಓಕೆ? ಕಮೆಂಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಶೇರ್ ಮಾಡಿ. ನಿಮ್ಮಂತೆ ಬೇರೆಯವರು ಕಲಿಯುವ ನಿಮಗೆ ಕೂಡ ಒಳ್ಳೆ ಮನಸ್ಸಿದ್ದರೆ. ಸೊ ನೋಡಿ ಈಗ ಎಂಡ್ ಆಗ್ತಾ ಬಂತು ಸ್ಟಿಚ್ ನೋಡಿ. ಈಗ ನಾವೇನು ಮಾಡಬೇಕಂದ್ರೆ ನಾಟ್ ಹಾಕಬೇಕು. ನೋಡಿ ಶೇಡ್ ಆಯಿತು. ನಾನು ಡಬಲ್ ಶೇಡ್ ಮಾಡಬೇಕು ಅಂತ ಇದ್ದೆ, ಬಟ್ ಫಸ್ಟ್ ಇದು ಟ್ರಿಕ್ಸ್ ಫೇಲ್ ಆಯಿತು. ಸೆಕೆಂಡ್ ಟ್ರಿಕ್ಸ್ ನಾನು ಯೂಸ್ ಮಾಡಿದೆ ನೋಡಿ, ಡಬಲ್ ಶೇಡ್ ಆಯಿತು. ಈಗೇನು ಮಾಡಬೇಕಂದ್ರೆ ನಾವು ಆ ಮಿಡ್ಲಿಗೆ ನಾವು ಶೇಡ್ ಕೊಟ್ಟಿದ್ದೇವೆ ನೋಡಿ, ಅದಕ್ಕೆ ನಾನು ಔಟರ್ ಲೈನ್ ಕೊಡ್ತೇನೆ. ನೀವು ಬೇಕಾದರೆ ಝರಿ ಥ್ರೆಡಲ್ಲೂ ಕೊಡ್ಬೋದು. ಎಲ್ಲದಕ್ಕೂ ಝರಿ ಥ್ರೆಡ್ ಕೊಟ್ಟರೆ ಎಂತ, ಝರಿ ಥ್ರೆಡ್ ಅಲ್ವಾ? ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಇರಬೇಕು, ಏನಾದರೂ ಸ್ವಲ್ಪ ಚೇಂಜಸ್ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಸಿಲ್ಕ್ ಥ್ರೆಡಲ್ಲಿ ಔಟರ್ ಲೈನ್ ಕೊಡ್ತೇನೆ ನೋಡಿ. ಈಗ ಅದೊಂದು ಡಿಫ್ರೆಂಟ್ ಆಯ್ತಲ್ಲ, ಹೇಗೆ ಕಾಣ್ತುಂಟು, ಡಿಸೈನ್ ಹೇಗೆ ಕಾಣ್ತುಂಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಹೇಗೆ ಕಾಣ್ತುಂಟು ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವು ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು. ಆಗ ನನಗೆ ಗೊತ್ತಾಗುತ್ತೆ ನಾನು ಮಾಡೋ ವರ್ಕಿ ಹೇಗಿದೆ, ನಾನು ಇನ್ನು ವೀಡಿಯೋ ಹಾಕಬೇಕಾ ಬೇಡವಾ ಅಂತ. ಸೊ ತುಂಬ ಜನ ನೋಡ್ತೀರಾ, 1-1.5 ಸಾವಿರ ಎಲ್ಲ ವೀಡಿಯೋ ನೋಡ್ತೀರಾ ನನ್ನದು. ಬಟ್ ನೀವು ಕಮೆಂಟ್ ಮಾಡೋದು 50-60 ಜನ ಅಷ್ಟೇ. ಬೇರೆಯವರಿಗೆ ಹಾಗಾದರೆ ನನ್ನ ವೀಡಿಯೋ ಲೈಕ್ ಆಗಲ್ವಾ? ಸೊ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಲೈಕಿಂದ ನಂಗೆ ಗೊತ್ತಾಗುತ್ತೆ ನಾನು ಇನ್ನು ನೆಕ್ಸ್ಟ್ ವೀಡಿಯೋ ಮಾಡಬೇಕಾ ಹಾಕಬೇಕಾ ಬೇಡವಾ ಅಂತ. ಸೊ ನೋಡಿ ಈಗ ಕಂಪ್ಲೀಟ್ ಆಯಿತು. ಎಂಡ್ ನಾಟ್ ಕೊಡ್ತೇವೆ. ಈಗ ಏನು ಮಾಡುವ ಅಂದರೆ ಮಿಡಲಲ್ಲಿ ಸ್ವಲ್ಪ ನಮ್ಮ ಬಟ್ಟೆ ಕಾಣ್ತುಂಟು ನೋಡಿ, ವೈಟ್ ಕಲರ್. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಥ್ರೆಡ್ ನಾಟ್ ಹಾಕ್ಬೋದು, ಬೀಡ್ಸ್ ಹಾಕ್ಬೋದು, ಸ್ಟೋನ್ ಹಾಕ್ಬೋದು, ಪರ್ಲ್ ಹಾಕ್ಬೋದು. ಆಪ್ಷನ್ ಇದೆ, ತುಂಬ ಆಪ್ಷನ್ ಇದೆ. ನಾನೊಂದು ಸ್ಟೋನ್ ಹಾಕಿ ಬಿಡ್ತೇನೆ ನೋಡುವ. ಮಿಡ್ಲಲ್ಲಿ ಒಂದು ಗೋಲ್ಡನ್ ಕಲರ್ ಸ್ಟೋನ್ ಹಾಕ್ತೇನೆ ನೋಡಿ. ಸೊ ನಮ್ಮಲ್ಲಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ. ಸೊ ಯಾರಿಗೆಲ್ಲ ಬೇಕು ಜಾಯ್ನ್ ಆಗಿ. ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲೆಲ್ಲ ಡೀಟೇಲ್ಸ್ ಇದೆ. ಸೊ ಅದನ್ನೊಮ್ಮೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಬೇರೆ ವೀಡಿಯೋಸು ಇದೆ. ನಮಗೆ ಆನ್ಲೈನ್ ಕ್ಲಾಸ್ ಬೇಡ, ನಾವು ಯೂಟ್ಯೂಬ್ ನೋಡಿ ಕಲಿತೇವೆ ಅಂದರೆ ಅಂಥವರಿಗೆ ಕೂಡ ನಮ್ಮಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಶುಗರ್ ಬೀಡ್ ಸ್ಟಿಚ್, ಚೈನ್ ಸ್ಟಿಚ್ ಎಲ್ಲ ಇದೆ.